ಜೆಎನ್ಯು ಮಾಜಿ ವಿದ್ಯಾರ್ಥಿ ಉಮರ್ ಖಾಲಿದ್ ಮತ್ತೆ ಶಾರ್ಜುಲ್ ಇಮಾಮ್ 5 ವರ್ಷ ಜೈಲಲ್ಲೇ ಕೊಳಿತಾ ಇದ್ದಾರೆ. ಅಕಸ್ಮಾತ್ ಅವ್ರ ಹೆಸರು ಏನಾದ್ರೂ ಆಕಾಶ್ ಅಥವಾ ಸುರೇಶ್ ಅಂತ ಇದ್ದಿದ್ರೆ ಇವತ್ತು ಅವರು ಜೈಲಲ್ಲಿ ಇರ್ತಾ ಇರಲಿಲ್ಲ. ಎಷ್ಟೋ ಜನ ಬಿಜೆಪಿ ನಾಯಕರು ಮತ್ತೆ ಈ ಬಲಪಂಥೀಯರು ವೇದಿಕೆಗಳಲ್ಲಿ ನಿಂತ್ಕೊಂಡು ಓಪನ್ಲಿ ದ್ವೇಷ ಭಾಷಣಗಳನ್ನ ಮಾಡ್ತಾರೆ, ಜನರಿಗೆ ಪ್ರಚೋದನೆ ಮಾಡ್ತಾರೆ. ಬಟ್ ಅವ್ರ ವಿರುದ್ಧ ಪೊಲೀಸರು ಅಥವಾ ಯಾವತ್ತಾದ್ರೂ ಯಾರಾದ್ರೂ ಆಕ್ಷನ್ ಏನಾದ್ರೂ ತಗೊಂಡಿದಾರ ಅಥವಾ ಕೇಸ್ ಏನಾದ್ರೂ ಆಗಿದೆಯಾ ಅವ್ರ ಮೇಲೆ? ಇಲ್ಲ, ಆಗಲ್ಲ. ಬಟ್ ಯಾಕಂದ್ರೆ ಅವ್ರ ಹೆಸರು ಉಮರ್ ಖಾಲಿದ್ ಅಲ್ಲ, ಶಾರ್ಜುಲ್ ಇಮಾಮ್ ಅಲ್ಲ. ನೀವೇನೇ ಹೇಳಿ, ಬಟ್ ಫ್ಯಾಕ್ಟ್ ಏನು ಅಂತ ಅಂದ್ರೆ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಅವರಿಬ್ರು ಜೈಲಲ್ಲೇನೆ ಇರೋದು. ಅವರ ಬೇಲನ್ನ ನಿರಾಕರಿಸಲಾಗ್ತಾ ಇದೆ. ಜಾಮೀನು ನಿಯಮ, ಜೈಲ್ ಅಪವಾದ ಅನ್ನುವಂಥ ದೇಶದಲ್ಲಿ ಅವ್ರ ಜಾಮೀನನ್ನ ಪದೇ ಪದೇ ತಿರಸ್ಕರಿಸಲಾಗ್ತಾ ಇದೆ. 5 ವರ್ಷಕ್ಕಿಂತ ಹೆಚ್ಚು ಸಮಯ ಕಳೆದ್ರೂ ಕೂಡ ಉಮರ್ ಖಾಲಿದ್ ಇನ್ನು ಜೈಲಲ್ಲೇ ಇದ್ದಾರೆ. ಇನ್ನು ವಿಚಾರಣೆನೇ ಶುರುವಾಗಿಲ್ಲ, ಅಂದ್ರೆ ಟ್ರಯಲ್ ಕೂಡ ಆರಂಭ ಆಗಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಅವನ ಮೇಲಿರುವಂತಹ ಎಲ್ಲ ಆರೋಪಗಳು ಸಾಬೀತಾಗಿ ಶಿಕ್ಷೆಗೊಳಗಾಗಿರುವಂತಹ ಒಬ್ಬ ರೇಪಿಸ್ಟ್, ಒಬ್ಬ ಕೊಲೆಗಾರ, ಘೋಷಿತ ಅಪರಾಧಿ ಗುರ್ಮಿತ್ ಸಿಂಗ್ ಪದೇ ಪದೇ ಪೆರೋಲ್ ಮೇಲೆ ಹೊರಗೆ ಬರ್ತಾನೆ, ಹೊರಗಡೆನೆ ಇರ್ತಾನೆ ಆತ. ಉಮರ್ ಖಾಲಿದ್ ಮತ್ತೆ ಶಾರ್ಜುಲ್ ಇಮಾಮ್ ಯಾವುದೇ ಹಿಂಸಾಚಾರ ಅಥವಾ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿಲ್ಲ. ಅವರು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಜೊತೆಗೆ ಅವರು ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಜೈಲಲ್ಲೇನೆ ಕೊಳಿಬೇಕಾದಂತ ಪರಿಸ್ಥಿತಿ ಇದೆ. ಅವರ ವಿಚಾರಣೆನೇ ಶುರುವಾಗಿಲ್ಲ, ಆದ್ರೆ ಶಿಕ್ಷೆ ಮಾತ್ರ ಅನುಭವಿಸಬೇಕಾಗಿದೆ. ಹಾಗಾಗಿ ನಮ್ಮ ದೇಶದ ಕಾನೂನು ಕುರುಡು ಮಾತ್ರ ಅಲ್ಲ, ಸತ್ಯ ಹೋಗಿದೆ ಅನ್ಸತ್ತೆ.